ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ಹೊಸ ವಾರ ಹೊಸ ವಿಚಾರಗಳು. ಎಸ್, ಈ ವಾರದಲ್ಲಿ ಕೆಲವೊಂದಷ್ಟು ಹೊಸ ಬದಲಾವಣೆಗಳನ್ನ ನೋಡ್ತಾ ಇದೀವಿ ನಾವು. ಅಂಡ್ ಕೆಲವೊಂದಷ್ಟು ಗೃಹಲಕ್ಷ್ಮಿ ವಿಚಾರ ಆಗಿರ್ಬೋದು. ಮತ್ತೆ ಇದ್ರಲ್ಲಿ ಇನ್ನೊಂದು ವಿಷಯ ಏನು ಅಂತ ಅನ್ನಭಾಗ್ಯ ಯೋಜನೆದು ಒಂದು ಅಪ್ಡೇಟ್ ಬಂದಿದೆ. ನನ್ಗೆ ನಿಜವಾಗ್ಲೂ ನೀವು ಕಮೆಂಟ್ ಹಾಕಿರೋದು ಖುಷಿ ಆಯ್ತು. ನಿಮ್ಮ ಕಮೆಂಟ್ ನ ಕೂಡ ನಾನು ತೋರಿಸ್ತೀನಿ. ಯಾಕಂದ್ರೆ ಜನ ಓಹೋ ಸುಳ್ಳು ಹೇಳ್ತಾರೆ, ಇವರು ಸುಮ್ನೆ ಕುತ್ಕೊಂಡು ವಿಡಿಯೋ ಮಾಡ್ತಾರೆ, ಫೇಕ್ ನ್ಯೂಸ್ ಅಂತ ಕಮೆಂಟ್ ಹಾಕ್ತಾ ಇರ್ತಾರೆ. ಸೊ ಅಂತವ್ರು ಬಾಯಿ ಮುಚ್ಚಿಸ್ಬೇಕು ಅಂತಂದ್ರೆ ನಾವ್ ಏನು ಮಾಡಕ್ ಆಗೋದಿಲ್ಲ. ನಾನು ಕಮೆಂಟ್ ನ ಕೂಡ ಇದರಲ್ಲಿ ಡಿಸ್ಪ್ಲೇ ಮಾಡ್ಬಿಡ್ತೀನಿ. ಏನಿದು ವಿಚಾರಗಳು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮೊದಲನೇದಾಗಿ ಗೃಹಲಕ್ಷ್ಮಿ ವಿಚಾರನ ಮಾತಾಡ್ಬೇಡ. ಯಾಕಂದ್ರೆ ತುಂಬಾನೇ ಗೃಹಲಕ್ಷ್ಮಿ ಬಗ್ಗೆನೆ ನಮ್ಗೆಲ್ರಿಗೂ ಇವಾಗ ಅಮೌಂಟ್ ಬೇಕಾಗಿರೋದು. ಅಂಡ್ ನಾನು ಹೇಳಿದ್ದೆ ಲಾಸ್ಟ್ ವೀಕ್ ಇಂದನೂ ಹಣ ರಿಲೀಸ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಆಲ್ರೆಡಿ ಅಂತ ಹೇಳ್ಬಿಟ್ಟು. ಅಂಡ್ ಕಳೆದ ವಾರದಲ್ಲಿ ಯಾವುದೇ ರೀತಿಯಾಗಿರುವಂತ ರಜಾಗಳು ಅಂದ್ರೆ ಗೌರ್ಮೆಂಟ್ ಹಾಲಿಡೇಸ್ ಗಳು ಯಾವ್ದು ಇರಲಿಲ್ಲ. ಸೊ ಮತ್ತೆ ನಿಮಗೆ ಸಂಡೇ ಬಿಟ್ಟು ಎಲ್ಲಾರು ಸ್ಯಾಟರ್ಡೆ ಸಂಡೇನು ಬಿಟ್ಬಿಡಿ. ನೀವು ಈ ವಾರದಲ್ಲಿ ಮತ್ತೊಮ್ಮೆ ಕಂಟಿನ್ಯೂ ಆಗ್ತಾ ಇದೆ. ಬೆಳಗ್ಗೆ 11 ಗಂಟೆಯಿಂದ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿಯ ಹಣನ ಜಮಾ ಮಾಡ್ತಾರೆ. ಎವ್ರಿ ಡೇ 11 o'clock ಅಮೌಂಟ್ ನ ರಿಲೀಸ್ ಮಾಡ್ತಾರೆ ಗೌರ್ಮೆಂಟ್ ಕಡೆಯಿಂದ. ಅದು ಡಿಬಿಟಿ ಮುಖಾಂತರ ನಮ್ಮ ಖಾತೆಗಳಿಗೆ ಬರೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅಂಡ್ ಅಮೌಂಟ್ ಬರುತ್ತೆ, ಎಲ್ಲೂ ಹೋಗಲ್ಲ. ಅಥವಾ ನಿಮ್ಗೇನು ದುಡ್ಡನ್ನ ಕಿತ್ಕೊಂಡು ಗೌರ್ಮೆಂಟ್ ಅವ್ರು ಎಲ್ಲೂ ಹೋಗೋದಿಲ್ಲ. ಸೊ ಅಮೌಂಟ್ ಬರ್ತಾ ಇದೆ ಅಂಡ್ ಎಲ್ಲರ ಖಾತೆಗೂ ಜಮಾ ಆಗ್ತಾ ಇದೆ. ಮೆಜಾರಿಟಿ ಅವ್ರು ಕಮೆಂಟ್ ಆಗ್ತಾ ಇದಾರೆ, ನಮಗ್ ಬಂದಿದೆ ಅಂತ ಹೇಳ್ಬಿಟ್ಟು. ಇನ್ನೊಂದಷ್ಟು ಕಮೆಂಟ್ ನ ಓದ್ತಿದೆ, ನಿಮಗ್ ಬಂದಿದ್ಯಾ ನಿಜಾನ? ಹಾಗಾದ್ರೆ ಸ್ಕ್ರೀನ್ ಶಾಟ್ ನ ಹಾಕಿ ಅಂತ. ಕಮೆಂಟ್ ಅಲ್ಲಿ ಬಂದು ಫೋಟೋನ ಹಾಕೋದಿಕ್ ಆಗೋದಿಲ್ಲ. ಸೊ ಫೋಟೋನ ಅಪ್ಲೋಡ್ ಮಾಡೋದಿಕ್ ಆಗೋದಿಲ್ಲ ಕಮೆಂಟ್ ಸೆಷನ್ ಅಲ್ಲಿ. ಸೊ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಏನಾದ್ರೂ ನನಗೆ ಪ್ರೂಫ್ ತೋರಿಸ್ಬೇಕು ಅದು ಇದು ಅಂತಂದ್ರೆ ಅವ್ರ ಮೇಲ್ ಐಡಿ ಕಲೆಕ್ಟ್ ಮಾಡ್ಕೊಂಡು ಮೇಲ್ ಐಡಿಗೆ ವಾಟ್ಸ್ಆಪ್ ಮೇಲ್ ಮಾಡ್ಬಿಡಿ, ಹೇಳ್ತೀನಿ ನಾನು. ಯಾಕಂದ್ರೆ ಜನಕ್ಕೆ ಏನಾಗಿದೆ ಅಂತ ಹೇಳಿದ್ರೆ, ಈ ಸರ್ಕಾರ ಕೊಡುತ್ತೋ ಅನ್ನೋ ಕನ್ಫ್ಯೂಷನ್ ಗಳಲ್ಲಿ ನಿಜವಾಗ್ಲೂ ಹಣ ಬರ್ತಾ ಇದ್ರು ಜನನ್ನ ಇವಾಗ ನಂಬಿಸೋಕೆ ತೊಂದರೆ ಆಗ್ತಾ ಇದೆ. ಅವ್ರಿಗೆ ನಂಬಿಕೆನೆ ಬರ್ತಾ ಇಲ್ಲ. ಇದು ಗೌರ್ಮೆಂಟ್ ಅವರು ಮಾಡಿರುವಂತದ್ದು. ನಾನು ಏನು ಮಾಡಕ್ಕಾಗಲ್ಲ, ನೀವು ಏನು ಮಾಡಕ್ಕಾಗಲ್ಲ. ಹಣ ಬರ್ತಾ ಇದೆ ಅಂದ್ರೂ 10 ಸತಿ ಕ್ರಾಸ್ ಚೆಕ್ ಮಾಡ್ತಾರೆ. ಇಲ್ಲ ಫೇಕು ಅಂತಾರೆ. ನಿಜವಾಗ್ಲೂ ಹಣ ಬರ್ತಾ ಇದೆ ಅಂತ ಹೇಳಿದ್ರೆ ನಂಬದೇ ಇಲ್ಲ. ಹಣ ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತಾನೆ ಹೇಳ್ತಾರೆ ಹೊರತು ಬರ್ತಾ ಇದೆ ಅಂದ್ರೂ ನಮ್ ಜನನ ನಂಬಿಸೋದು ಕಷ್ಟ ಆಗಿದೆ. ಬಟ್ ಎನಿವೇಸ್, ಇವತ್ತಿಂದ 11 ಗಂಟೆಗೆ ಮತ್ತೆ ಕಂಟಿನ್ಯೂ ಆಗ್ತಾ ಇದೆ. 29-30ನೇ ಕಂತಿನ ಹಣ ಏನು ಪ್ರೊಸೆಸ್ ಆಗ್ತಾ ಇದೆ ಅದು ಮತ್ತೊಮ್ಮೆ ಕಂಟಿನ್ಯೂ ಆಗ್ತಾ ಇದೆ. ಈ ವಾರದೊಳಗಡೆ ಬಹುಶೇಕಡ ನಿಮ್ಗೆ ಕ್ಲಿಯರೆನ್ಸ್ ಸಿಗ್ಬೇಕು. ಆಕ್ಚುಲಿ ನಾವು ಮೇ 15ನೇ ತಾರೀಕಿನ ಒಳಗಡೆ ಕ್ಲಿಯರೆನ್ಸ್ ಸಿಗ್ಬೇಕಾಗಿತ್ತು. ಬಟ್ ಸ್ವಲ್ಪ ಆಚೆ ಈಚೆ ಆಗ್ತಾ ಇರುತ್ತೆ, ತಡ ಪರವಾಗಿಲ್ಲ. ಬಟ್ ಈ ತಿಂಗಳಲ್ಲಿ ಕ್ಲಿಯರೆನ್ಸ್ ಸಿಗುತ್ತೆ. ಮತ್ತೆ ನಾವು 31ನೇ ಕಂತಿನ ಹಣ ಏನು ಅಂತಂದ್ರೆ ಸದ್ಯಕ್ಕೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. 29-30 ಕ್ಲಿಯರ್ ಕಟ್ ಆಗಿ ಎಲ್ಲರ ಖಾತೆಗೂ ಜಮಾ ಆದ್ಮೇಲೆ ನೆಕ್ಸ್ಟ್ ಅಪ್ಡೇಟ್ ನ ಗೌರ್ಮೆಂಟ್ ಕೊಡುತ್ತೆ. ಇದ್ರ ಜೊತೆಗೆ ಅನ್ನಭಾಗ್ಯ ವಿಚಾರನ ನಾನು ನಿಮಗೆ ಹೇಳಿದೆ. ಏನು ಅಂತ ಹೇಳಿದ್ರೆ, ನೀವು ನಂದು ಒಂದು 5-6 ದಿನದ ಹಿಂದೆ ಒಂದು ವಿಡಿಯೋ ನೋಡಿದ್ರೆ ನಾನು ಅದ್ರಲ್ಲಿ ಅಪ್ಡೇಟ್ ಮಾಡಿದೆ. ಸ್ಪೆಷಲಿ ಅನ್ನಭಾಗ್ಯ ಯೋಜನೆ ಅಂಡರ್ ಅಲ್ಲಿ. ಅನ್ನಭಾಗ್ಯ ಯೋಜನೆಯಲ್ಲಿ ಈ ಬಾರಿ ಅಂದ್ರೆ ನಿಮಗೆ ಏನು ಹಳೆ ಮೈಸೂರು ಭಾಗ ಮತ್ತೆ ನಿಮಗೆ ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ, ಈ 3 ಭಾಗಗಳಿಗೆ ರಾಗಿ ಹಿಟ್ಟು, ಇದ್ರ ಜೊತೆಗೆ ಜೋಳದ ಹಿಟ್ಟು ಅಂದ್ರೆ ಉತ್ತರ ಕರ್ನಾಟಕದವ್ರಿಗೆ ಜೋಳದ ಹಿಟ್ಟು ಕೊಡ್ತಾರೆ, ನಮ್ಗಳಿಗೆ ಇಲ್ಲಿ ರಾಗಿ ಹಿಟ್ಟನ್ನ ಕೊಡ್ತಾರೆ, ವಿತರಣೆನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಿಮಗೆ ನಾನು ವಿಡಿಯೋನ ಮಾಡಿ ಹಾಕಿದ್ದೆ. ತುಂಬಾ ಜನ ಅದ್ರ ಬಗ್ಗೆ ಏನೋ ಇಲ್ಲ ಕೊಡಲ್ಲ ಬಿಡಿ, ಇವಾಗ ಬರ್ಲಿ ಅದು ಇದು ಅಂತಾನು ಕಮೆಂಟ್ ಹಾಕಿದ್ರಿ. ಬಟ್ ಇವಾಗ ಮೈಸೂರು ಭಾಗದಿಂದ ಒಬ್ರು ಕಮೆಂಟ್ ಹಾಕಿದ್ದಾರೆ. ಅವ್ರ ಕಮೆಂಟ್ ನಾನು ಡಿಸ್ಪ್ಲೇ ಮಾಡ್ತಾ ಇದೀನಿ, ನೀವು ನೋಡ್ಕೋಬಹುದು. ಕಮೆಂಟ್ ಅಲ್ಲಿ ತಿಳಿಸಿದರೆ ಅವರಿಗೆ ಏನೋ ರಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಅಕ್ಕಿ ಜೊತೆಗೆ ಇವ್ರಿಗೆ ರಾಗಿ ಕೂಡ ಕೊಟ್ಟಿದ್ದಾರೆ. ಇದು ಮೈಸೂರು ಭಾಗಕ್ಕೆ ಮಾತ್ರ ಬರುವಂತದ್ದು, ಬೆಂಗಳೂರವ್ರಿಗೆ ಬರಲ್ಲ. ಮೈಸೂರು ಹಳೆಯ ಮೈಸೂರು ಭಾಗ ಏನಿದೆ ಅಂತವರಿಗೆ ಮಾತ್ರ ಬರುವಂತದ್ದು. ಎಲ್ಲಾ ಜಿಲ್ಲೆಗಳಿಗೂ ಪರ್ಮಿಟ್ ಇಲ್ಲ ಇದು. ಅಂಡ್ ಉತ್ತರ ಕರ್ನಾಟಕದವ್ರು ಯಾರಾದ್ರೂ ನೋಡ್ತಿದ್ರೆ ನಿಮ್ಮಗಳಿಗೆ ಜೋಳ ಕೊಟ್ಟಿದಾರ, ಜೋಳದ ಹಿಟ್ಟೇನಾದ್ರೂ ಕೊಟ್ಟಿದಾರ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಯಾಕಂದ್ರೆ ಮೈಸೂರು ಭಾಗದವ್ರಿಗೆ ರಾಗಿ ಕೊಟ್ಟಿದ್ದಾರೆ. ಸೊ ನಿಮಗೇನಾದ್ರೂ ಬಂದಿದ್ರೆ ಓಕೆ. ಈ ಅನ್ನಭಾಗ್ಯ ಯೋಜನೆಯಲ್ಲಿ ಇವ್ರಿಗೆ ಮಾತ್ರ ಸ್ಪೆಸಿಫಿಕ್ ಆಗಿ ರಾಗಿ ಮತ್ತೆ ಏನೋ ಜೋಳದ ಹಿಟ್ಟನ್ನ ಕೊಟ್ಟಿದ್ದಾರೆ ಅಂತ. ಬಟ್ ಇವಾಗ ಹೆಂಗಾಗ್ಬಿಡತ್ತೆ ಅಂದ್ರೆ ಇವ್ರಿಗೆ ಮಾತ್ರ ಯಾಕೆ ನಮಗೂ ಬೇಕಾಗುತ್ತೆ, ನಮಗೂ ರಾಗಿ ಕೊಟ್ರೆ ನಮಗೂ ಹೆಲ್ಪ್ ಆಗಲ್ವಾ ಅಂತ ಪ್ರಶ್ನೆ ಮಾಡೋರು ಇರ್ತಾರೆ. ಬಟ್ ಎಂಡ್ ಆಫ್ ದ ಡೇ ನನ್ನ ಕೈಯಲ್ಲಾಗ್ಲಿ ನಿಮ್ ಕೈಯಲ್ಲಾಗ್ಲಿ ಏನು ಇಲ್ಲ. ಗೌರ್ಮೆಂಟ್ ಯಾವ ರೀತಿ ಏನ್ ಅನೌನ್ಸ್ಮೆಂಟ್ ಮಾಡ್ತಾರೋ ಸಡನ್ ಆಗಿ ಅದ್ರ ಮೇಲೆ ಎಲ್ಲಾನು ಡಿಪೆಂಡ್ ಆಗಿರುತ್ತೆ. ಸೊ ಸದ್ಯಕ್ಕೆ ಮೈಸೂರು ಭಾಗದಲ್ಲಿ ರಾಗಿ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತ ಹೇಳಿದ್ದಾರೆ. ಅಂಡ್ ಬೇರೆ ಯಾರಿಗಾದ್ರೂ ಮೈಸೂರು ಭಾಗದಲ್ಲಿ ರಾಗಿ ಸಿಕ್ಕಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಇವು ಎಕ್ಸಾಕ್ಟ್ಲಿ ಎಲ್ಲಿಯವರು ಅಂತಾನು ತಿಳಿಸಿ. ಯಾಕಂದ್ರೆ ಮೈಸೂರಲ್ಲೇ ಕೆಲವೊಂದಷ್ಟು ಏರಿಯಾಗಳಿರುತ್ತೆ, ಮತ್ತೆ ಹಳೆ ಮೈಸೂರು ಅಂದ್ರು ಕೆಲವೊಂದಷ್ಟು ಜನಕ್ಕೆ ಅರ್ಥ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಲೊಕೇಶನ್ ನ ನೀಟಾಗಿ ಹಾಕಿ, ಅಂದ್ರೆ ಯಾವ ಏರಿಯಾ ಅನ್ನೋದು ಅಷ್ಟೇ. ನಾನು ನಿಮ್ಮನೆ ಅಡ್ರೆಸ್ ಕೇಳ್ತಿಲ್ಲ, ಯಾವ ಏರಿಯಾ ಅಂತ ಮೆನ್ಷನ್ ಮಾಡಿ ಸಾಕು, ನಮಗೆ ಅವಾಗ ಅರ್ಥ ಆಗುತ್ತೆ ಓಕೆ ಅಂತ ಹೇಳಿ. ಸೊ ಇವಾಗ ಅನ್ನಭಾಗ್ಯದು ರಾಗಿ ಡಿಸ್ಟ್ರಿಬ್ಯೂಷನ್ ಶುರುವಾಗಿದೆ. ಬಹುಶಃ ಇದು ಮುಂದೆ ಒರಿಯುತ್ತೆ ನಿಮಗೆ. ಸೊ ಮುಂದುವರಿಲಿ, ಒಳ್ಳೇದಾಗ್ಲಿ ಎಲ್ಲರಿಗೂ. ಅಷ್ಟೇ ಕೇಳೋದು, ಏನೋ ಒಂದು ಕೊಟ್ರೆ ಗೌರ್ಮೆಂಟ್ ಇಂದ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. 10 kg ರೇಷನ್ ಡಿಪೋ ಅಕ್ಕಿ ತಿನ್ನೋದು ಸ್ವಲ್ಪ ಜನ ಕಮ್ಮಿ ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಬೇಸಿಕಲಿ ಅಕ್ಕಿನ
ಇದಕ್ಕೆ ದೋಸೆ ಇಡ್ಲಿ ಈ ತರದಕ್ಕೆ ಅಕ್ಕಿ ಬೀಸ್ಕೊಳಕ್ಕೆ ಈ ತರದಕ್ಕೆ ಯೂಸ್ ಮಾಡ್ತಾ ಇದಾರೆ ಹೊರತು ಅದನ್ನ ಅನ್ನ ಮಾಡ್ಕೊಂಡು ತಿನ್ನುವಂತವ್ರ ಸಂಖ್ಯೆ ಕಮ್ಮಿ ಆಗಿದೆ. ಸೊ ಸಂಖ್ಯೆ ಕಮ್ಮಿ ಆಗಿದೆ. ಸೊ ಕೆಲವ್ರು ತಿಂತಾ ಇದಾರೆ, ಇಲ್ಲ ಅಂತ ಹೇಳ್ತಿಲ್ಲ ನಾನು, ಬಟ್ ಸ್ವಲ್ಪ ಕಮ್ಮಿ ಆಗಿರೋ ಕಾರಣ ಏನ್ ಮಾಡ್ತಾ ಇದಾರೆ, ಇದನ್ನ ಅಲ್ಲಿಗೆ ಡೈವರ್ಟ್ ಮಾಡ್ತಾ ಇದಾರೆ ಅಷ್ಟೇನೆ. ಸೊ ಕೊಡ್ಲಿ, ಒಳ್ಳೇದಾಗ್ಲಿ, ಕೊಡ್ಲಿ, ನಾವೇನ್ ಬೇಡ ಅಂತ ಹೇಳಲ್ಲ, ಬಟ್ ಎಲ್ಲರಿಗೂ ಕೊಟ್ಟಿದ್ರು ಚೆನ್ನಾಗಿರೋದು ಅನ್ನೋದು ಒಂದು ವಾದ ಬಿಟ್ರೆ ಬೇರೆ ಏನು ಇಲ್ಲಿ ನಮ್ಗೇನು ತೊಂದ್ರೆ ಇಲ್ಲ. ಬರ್ಲಿ, ಮತ್ತೆ ಯಾರಿಗ್ ಬಂದಿದೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಗೃಹಲಕ್ಷ್ಮಿ ಅಣ್ಣ ದಯವಿಟ್ಟು ನಿಮ್ಮ ಜಿಲ್ಲೆನ ತಿಳಿಸ್ಬಿಟ್ಟು ಕಮೆಂಟ್ ಹಾಕಿ. ಅದಕ್ಕೆ ಬಂದು ಕಮೆಂಟ್ ಹಾಕ್ತಾರಲ್ಲ, ಪ್ರೂಫ್ ಇದೆಯಾ ಅದಿದ್ಯಾ ಅಂತ, ನನ್ ಮೇಲ್ ಐಡಿ ಇಸ್ಕೊಂಡು ಮೇಲ್ ಐಡಿಯಲ್ಲಿ ಅವ್ರಿಗೆ ಫೋಟೋ ಕಳ್ಸಿ ಬಂದಿದ್ಯಪ್ಪ ಅಂತ ಹೇಳ್ಬಿಟ್ಟು ನಮ್ ಜನಕ್ಕೆ ಹೇಳ್ತಿದ್ದೀನಲ್ಲ, ಸತ್ಯ ಹೇಳಿದ್ರು ನಂಬುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಇದೇ ಆಗಿರೋದು ಪ್ರಾಬ್ಲಮ್. ಸೊ 29-30 ಕಂಟಿನ್ಯೂ ಆಗ್ತದೆ, ಮತ್ತೆ ಈ ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಏನೇ ಡೌಟ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಎಲ್ಲಾರ ಕಮೆಂಟ್ ಗಳು ನೋಡ್ತಾ ಇರ್ತೀನಿ, ಅದಕ್ಕೆ ನಾನು ವಿಡಿಯೋ ಮುಖಾಂತರ ಉತ್ತರನ ಕೊಡ್ತಾ ಹೋಗ್ತಾ ಇರ್ತೀನಿ. ಸೊ ಇದಾಗಿತ್ತು ಇವತ್ತಿನ ಗೃಹಲಕ್ಷ್ಮಿ ಮತ್ತೆ ಅನ್ನಭಾಗ್ಯದ ಒಂದು ಹೊಸ ಅಪ್ಡೇಟ್. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.